ಮಟ್ಟದ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಅವಘಡ ನಡೆದಿದೆ. ಅಖಾಡದಲ್ಲಿ ಓಡಾಡುವಾಗ ಜಾರಿ ಬಿದ್ದು ಹೋರಿ ಕಾಲು ಮುರಿತವಾಗಿದೆ. ರಾಜ್ಯ ಮಟ್ಟದ ಹೋರಿ ಬೆದರಿಸುವ ಸ್ಪರ್ಧೆಯಲ್ಲಿ ಅವಘಡ. ಅಖಾಡದಲ್ಲಿ ಓಡುವಾಗ ಜಾರಿ ಬಿದ್ದು ಹೋರಿ ಕಾಲು ಮುರಿತವಾಗಿದೆ. ಕಾಲು ಮುರಿದರೂ ಎದ್ದು ಓಡಿ ಅಖಾಡ ದಾಟಿದ ಹೋರಿ. ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕು ಬಂಕಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹೋರಿ ಕಾಲು ಹಿಡಿದು ಗೋಳಾಡಿದ ಹೋರಿಯ ಮಾಲೀಕ. ಪಶು ವೈದ್ಯರ ಬಳಿ ಚಿಕಿತ್ಸೆ ಕೊಡಿಸಿದ ಹೋರಿಯ ಮಾಲೀಕ. ಕೊಬ್ಬರಿ ಹೋರಿಯ ವಿಡಿಯೋ ಜಾಲತಾಣದಲ್ಲಿ ಇದೀಗ ವೈರಲ್ ಆಗಿದೆ. ರೇಸ್ನಲ್ಲಿ ಓಡ್ತಾ ಇದ್ದಂತಹ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ಹೋರಿ ಬೆದರಿಸುವ ಈ ಒಂದು ಸ್ಪರ್ಧೆಯಲ್ಲಿ ಆಗಿರುವಂತಹ ಅವಘಡ ಇದು. ಹೋರಿಯ ರೇಸ್ ಅಂದ್ರೆ ಹೋರಿಯ ಬೆದರಿಸುವಂತ ಸ್ಪರ್ಧೆಯಲ್ಲಿ ನಡೆದಿರುವಂತಹ ಒಂದು ಅವಘಡ. ಅದು ಓಡ್ತಾ ಇರುತ್ತೆ ಪಾಪ ಹೋರಿ. ಅಲ್ಲಿ ಓಡ್ತಾ ಇರುವಂತ ಸಂದರ್ಭದಲ್ಲಿ ಕಾಲು ಅಲ್ಲಿ ಸ್ಲಿಪ್ ಆಗಿ ಕಾಲು ಮುರಿದಿರುವಂತದ್ದು. ಇದನ್ನ ಮಾಲೀಕ ಸಹಿತ ಇದನ್ನ ಅಲ್ಲಿ ನೋಡ್ಕೊಂಡು ಗೋಳಾಟವನ್ನ ನಡೆಸಿದ್ದಾರೆ. ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ಅವರ ಒಡನಾಟ ಅಷ್ಟು ರೀತಿಯಾಗಿರುತ್ತೆ. ಅಲ್ಲಿ ಒಂದು ಪ್ರಾಣಿಯನ್ನ ಒಂದು ಈ ಹೋರಿಯ ಸಾಕಾಣಿಕೆ ಆಗಿರ್ಬೋದು ಅಥವಾ ಇನ್ನಿತರ ಈ ಗೋವುಗಳ ಸಾಕಾಣಿಕೆ ಯಾರು ಮಾಡ್ತಾ ಇರ್ತಾರೆ ಈ ಪ್ರಾಣಿ ಪ್ರಿಯರಾಗಿರ್ತಾರೆ. ಅಂದ್ರೆ ಈ ಪ್ರಾಣಿಯ ಮತ್ತು ಅವರ ಬಾಂಧವ್ಯ ತುಂಬಾ ಒಂದು ಆಹ್ಲಾದಕರಾಗಿ ಅಂದ್ರೆ ಒಂದು ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಅವರ ಒಂದು ಬಾಂಧವ್ಯ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಮಾಲೀಕ ಆ ಕಾಲನ್ನ ಹಿಡಿದು ಗೋಳಾಟವನ್ನ ಸಹಿತ ನಡೆಸಿದ್ದ. ಅಂದ್ರೆ ಇಷ್ಟರ ಮಟ್ಟಿಗೆ ಇಲ್ಲಿ ಗಾಯವಾಗ್ಬಿಡ್ತಲ್ಲ ಅಥವಾ ಹೀಗೆ ಕಾಲು ಅಲ್ಲಿ ಫ್ರಾಕ್ಚರ್ ಆಗ್ಬಿಡ್ತಲ್ಲ ಅನ್ನುವಂತ ಒಂದು ವಿಚಾರಕ್ಕೆ ದುಃಖಿತರ ಸಹಿತ ಆಗಿದ್ರು. ಇನ್ನು ಅಷ್ಟಾದ್ರೂ ಸಹಿತ ಇನ್ನು ಓಡ್ತಾ ಇರುವಂತ ಟೈಮ್ನಲ್ಲೇ ಹೋರಿಯ ಕಾಲು ಅಲ್ಲಿ ಸ್ಲಿಪ್ ಆಗಿ ಹಾಗೆ ಮುರಿದ್ರು ಸಹಿತ ಅದು ಅದೇ ಕಾಲಿಂದ ಅಲ್ಲಿ ದಾಟಿದೆ. ಅಂದ್ರೆ ಅದರ ಗೋಲ್ ಏನಿತ್ತು ಅದನ್ನ ರೀಚ್ ಮಾಡಕ್ಕೆ ಅದರಲ್ಲಿ ಟ್ರೈ ಮಾಡಿದೆ ಹೋರಿ. ಅಂದ್ರೆ ಅಷ್ಟು ಮಟ್ಟಿಗೆ ಅಲ್ಲಿ ಅದರ ಎಫರ್ಟ್ ಅನ್ನ ತೋರಿಸಿದೆ. ಅಂದ್ರೆ ಅಷ್ಟು ಮಟ್ಟಿಗೆ ಮಾಲೀಕನ ಜೊತೆ ಮತ್ತು ಅವರ ಒಂದು ಬಾಂಧವ್ಯ ಹಾಗಿರುತ್ತೆ. ಅಂದ್ರೆ ಆ ಹೋರಿಗೆ ಅದನ್ನ ಕಲಿಸ್ಬಿಟ್ಟಿರ್ತಾರೆ. ಅಂದ್ರೆ ಈಗ ಬೆದರಿಸುವಂತ ಹೋರಿ ಕಾರ್ಯಕ್ರಮ ಅಂತ ಅಂದಾಗ ಸ್ಪರ್ಧೆ ಅಂತ ಅಂದಾಗ ಅದಕ್ಕೆ ಅಂತಾನೆ ಹೋರಿಗಳನ್ನ ಫಿಕ್ಸ್ ಮಾಡ್ಕೊಂಡು ಅದಕ್ಕೆ ಅಂತಾನೆ ಟ್ರೈನಿಂಗ್ ಅನ್ನ ಕೊಟ್ಕೊಂಡು ಇದನ್ನೆಲ್ಲ ಮಾಡಿರ್ತಾರೆ. ಅದರಂತಾನೆ ಹೋರಿ ಕೂಡ ಮಾಲೀಕನ ಆಸೆಯನ್ನ ನಿರಾಸೆಯನ್ನಗೊಳಿಸಿಲ್ಲ. ಅಲ್ಲಿ ಅಷ್ಟಾದ್ರೂ ಸಹಿತ ದಾಟಿ ಹೋಗಿ ಓಡಿ ಹೋಗಿ ಅದರ ಅಲ್ಲಿ ರೀಚ್ ಆಗಿರುವಂತದ್ದು. ಆದ್ರೆ ಒಂದು ರೀತಿಯಾಗಿ ಈ ಒಂದು ದೃಶ್ಯವನ್ನ ನೋಡಿದಾಗ ಹೋರಿಯನ್ನ ನೋಡಿದಾಗ ಅಲ್ಲಿ ತುಂಬಾ ಒಂದು ರೀತಿಯಾಗಿ ಕರುಳು ಹಿಂಡುವಂತಹ ದೃಶ್ಯ ಅಂತ ಹೇಳ್ಬೋದು.